ಬಸ್ देखो ಬಸ್ तो ಹಾಯ್ ಎಲ್ಲ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾನಿವತ್ತು ಇನ್ನೊಂದು ಅಫೋರ್ಡಬಲ್ ಬಜೆಟ್ ಫ್ರೆಂಡ್ಲಿ ಊಟ ಮಾಡೋದಕ್ಕೆ ಗೊಟ್ಟಿಗೆರೆ ಹತ್ರ ಬಂದಿದ್ದೀನಿ. ಬನ್ನರ್ಘಟ್ಟ ರೋಡು ಗೊಟ್ಟಿಗೆರೆ ಹತ್ರ ಗೌಡ್ರು ದೊನ್ನೆ ಬಿರಿಯಾನಿ ಅಂದ್ಬಿಟ್ಟು ಮಧ್ಯಾಹ್ನ ಇಲ್ಲಿ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಊಟ, ನಾನ್ ವೆಜ್ ಊಟ, ಮಟನ್ ಊಟ ಅಂದರೆ ತಲೆ ಮಾಂಸ, ಬೋಟಿ ಎಲ್ಲ ಸಿಗುತ್ತೆ. ಚಿಕನ್ನಲ್ಲಿ ಚಿಕನ್ನು ಮತ್ತು ಲಿವರು, ಮುದ್ದೆ ಊಟ, ಬಿರಿಯಾನಿ ಊಟ, ಪರೋಟ ಊಟ, ಈ ಥರ ಊಟ ತಿನ್ನೋದಕ್ಕೆ ನೋಡ್ತಿದ್ರಲ್ಲ ಜನ ಹೆಂಗೆ ಕ್ಯೂ ನಿಂತಿದ್ದಾರೆ ಅಂತ. ಸೊ ಅಫೋರ್ಡಬಲ್ ಪ್ರೈಸ್ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಸುತ್ತಮುತ್ತ ಕೆಲಸಕ್ಕೆ ಹೋಗೋರು, ಮಾರ್ಕೆಟಿಂಗ್ ಕೆಲಸ ಮಾಡೋರು, ಆಟೋ ಡ್ರೈವರ್ಸ್ಗಳು, ಸೊ ಈ ಥರ ಸುತ್ತಮುತ್ತ ಯಾರ್ಯಾರು ಬರ್ತಾರಲ್ಲ ಇಲ್ಲಿ ರೆಗ್ಯುಲರ್ ಆಗಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಸಿಗೋ ಬಿರಿಯಾನಿ ಇದೆಯಲ್ಲ ಸಕಾಲಾಗಿರುತ್ತಂತೆ. ಸೊ ಅದಕ್ಕೋಸ್ಕರ ನಾವಿವತ್ತು ಬಂದಿರೋ ಜಾಗ ಗೌಡ್ರು ದೊನ್ನೆ ಬಿರಿಯಾನಿ. ಸೊ ಹೋಗ್ಬಿಟ್ಟು ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊರೋಣ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೊಟ್ಟಿಗೆರೆ ಮಾರುತಿ ಸುಜುಕಿ ಅರೇನಾ ಇದೆಯಲ್ಲ ಅದ್ರ ಪಕ್ಕ ಮುಂದೆನೇ ಇರೋವಂಥದ್ದು. ಸೊ ಹೋಗೋಣ, ಒಂದರ ಹತ್ರ ಮಾತಾಡ್ಕೊಂಡು ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊರೋಣ, ಬನ್ನಿ. ಮಾಡ್ಬಿಡಿ ಮಾಡ್ಬಿಡೋಣ. ಹೌದಾ? ರಾಗಿ ಮುದ್ದೆ, ಬಿರಿಯಾನಿ, ವೈಟ್ ರೈಸು, ತಲೆ ಮಾಂಸ, ಲಿವರು, ಬೋಟಿ ಇದು ಜಾಸ್ತಿ. ಕಬಾಬ್ ಎಲ್ಲ ಹೋಗುತ್ತೆ ನೋಡಿ. ಆಮ್ಲೆಟು, ಪರೋಟ, ಮಲ್ಲೆ ಚಪಾತಿ ಮಾಡ್ತೀವಿ. ಪರೋಟ ಆರ್ಡ್ರ್ ಕೊಟ್ಟು ತರಿಸೋದು ನಾವೇ ಮನೇಲಿ ಮಾಡೋದು. ನಮ್ಮ ಮಿಸ್ಸಸ್ಸು ನಾವು ಇಬ್ಬರು ಅವರೇ, ಅವ್ರು ಚಪಾತಿ ಎಲ್ಲ ಅವ್ರು ಮಾಡ್ಕೊಳ್ತಾರೆ, ನಾವು ಬಿರಿಯಾನಿ ವೈಟ್ ರೈಸು ನಾವು ಮಾಡ್ತೀವಿ. ಮಲ್ಲೆ ಮಾಡ್ಕೊಂಡು ಇಲ್ಲಿ ಬಂದು ಸೇಲ್ ಮಾಡ್ತೀವಿ. ಗೌಡ್ರು ದೊಣ್ಣೆ ಬಿರಿಯಾನಿ ಅಂತ ಗೊಟ್ಟಿಗೆರೆ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? ಅದು 1 ವರ್ಷ ಆಯಿತು. 1 ವರ್ಷ ಆಯಿತು. ಯಾವ್ದು ಜಾಸ್ತಿ ಜನ ಕೇಳೋದು ಇಲ್ಲಿ? ಜಾಸ್ತಿ ಬಿರಿಯಾನಿ, ಕುಷ್ಕ. ಮೊಟ್ಟೆ ಕುಷ್ಕ ಓಡುತ್ತೆ 50 ರೂಪಾಯಿ ರೇಟ್ ಎಲ್ಲ. ಕುಷ್ಕ 50 ರೂಪಾಯಿ, ಮೊಟ್ಟೆ ದಂಡ್ರೆ 60, ಬಿರಿಯಾನಿ 100 ರೂಪಾಯಿ. ನಾವು ಲೆಗ್ ಪೀಸ್ ಹಾಕ್ತೀವಿ. ಈ ಥರ ಒಂದು ಲೆಗ್ ಪೀಸ್ ಒಂದು, ದೊಡ್ಡ ಪೀಸ್ ಒಂದು ಹಾಕ್ತೀವಿ. 2 ಪೀಸ್ ಕೊಡ್ತೀರಾ? ಹಾಂ, 2 ಪೀಸ್ ಕೊಡ್ತೀವಿ. 100 ರೂಪಾಯಿ ಈ ಬಿರಿಯಾನಿ? ಹಾಂ, 100 ರೂಪಾಯಿ. ವಾವ್, 40 ರೂಪಾಯಿ ವೈಟ್ ರೈಸ್. ವೈಟ್ ರೈಸ್ 40. ಹಾಂ, ವೆಜ್ ಸಾಂಬಾರ್ ಇದೆ. ಆಮೇಲೆ ಚಿಕನ್ ಸೇರ್ವಾ, ಇದು ಸೇರ್ವಾ. ಓಕೆ. ಇದು ಮುದ್ದೆ, ರಾಗಿ ಮುದ್ದೆ, ನಾಟಿ ಸ್ಟೈಲ್ ನಮ್ಮದು. ಎಷ್ಟು ಮುದ್ದೆ? 20 ರೂಪಾಯಿ ಒಂದು. 20. ಇದು ಚಿಕನ್ ಫ್ರೈ. ಚಿಕನ್ ಫ್ರೈ. ಹಾಂ, ಇದು ಲಿವರ್, ಚಿಕನ್ ಲಿವರ್. ಇದು 50, ಅದು 50, ಹಾಫ್. ಹಾಂ ಹಾಂ. ತಗೊಂಡ್ರೆ 100, ಫುಲ್ ತಗೊಂಡ್ರೆ 100. ಫುಲ್ ತಗೊಂಡು 100. ಮೊಟ್ಟೆ 10 ರೂಪಾಯಿ. 10 ರೂಪಾಯಿ. ಕಬಾಬ್ ಇದೆ. ಆಮ್ಲೆಟು. ಇಲ್ಲಿ ಚಪಾತಿ, ಪರೋಟ. ಇದು ಇಲ್ಲೇ ಮಾಡ್ತೀರಾ ಪರೋಟ? ಹಾಂ, ಎಲ್ಲ ಮಲ್ಲೆ ಮಾಡೋದು. ಯಾಕೆ ಅಣ್ಣ ಅಲ್ಲೇ ಐತೆ ನೋಡಿ, ಕೈ ತೂಕ ಅಲ್ಲೇ. ಏನು ಕೊಡೋಣ ಅಣ್ಣ? ಮುದ್ದೆ ಇದೆ, ಚಪಾತಿ, ಪರೋಟ, ಪಾರ್ಸಲ್ಲ. ಒಟ್ಟು 100-150 ರೂಪಾಯಿ ಒಟ್ಟು ತುಂಬ ಊಟ ಮಾಡ್ಕೊ ಹೋಗ್ಬೋದು. ಆರಾಮಾಗಿ ಮಾಡ್ಬೋದು. ಏನು ಟೈಮಿಂಗ್ಸ್ ಇದು? 12 ಗಂಟೆಯಿಂದ 4 ಗಂಟೆ ಅಲ್ಲ, 4 ಗಂಟೆ. ಎಲ್ಲ ದಿನ ಇರ್ತೀರಾ? ಸೋಮವಾರ ಇರ್ತೀವಿ. 15 ಡೇಸ್ಗೆ ಒಂದು ರಜಾ. ಹುಡುಗರಿಗೆಲ್ಲ ರಜೆ ಬೇಕಲ್ಲ, 15 ದಿವ್ಸಕ್ಕೆ ಒಂದು ರಜಾ. ಪಾರ್ಸಲ್ ಒಂದು ಕುಷ್ಕ ನಿಮ್ಗೆ ಅಣ್ಣ. ಮುದ್ದೆ ಹಾಕೊಡು ನಮ್ಮ ಮುದ್ದೆಗೆ ಅಣ್ಣ. ಹಾಂ, ಒಂದು ಬಿರಿಯಾನಿನ ಇದು? ಒಂದು ರೈಸಾ? ಕುಷ್ಕ 50. 3 ಸೌಟು. ಹಾಂ, ಏನಣ್ಣ ಮಾಮೂಲಿನ? ಬಾಳೆ ಎಲೆ ಹಾಕ್ಬಿಡಿ, ಕವರ್ ಯೂಸ್ ಮಾಡೋ ಬದಲು. ಹೌದೌದು, ಬಾಳೆ ಎಲೆ ಈಗ ಸಿಗ್ತಾ ಇಲ್ಲ, ಹಂಗಾಗಿ. ಮೊಟ್ಟೆ ಬೇಕಣ್ಣ? ವೈಟ್ ರೈಸ ಕುಷ್ಕನ? ವೈಟ್ ನಿಮಗೂ
ಆಮ್ಲೆಟಾ ನಿಮ್ದು 50, ನಿಮ್ದು ಅಣ್ಣ 70 ಅಣ್ಣ. ಅವ್ರಿಗೆ ಹಾಂ ನಿಮ್ಗೆ ಸೇರ್ವಲ್ವಾ ಅಣ್ಣ? ಮೊಟ್ಟೆ ಬೇಕಾ? ಮೊಟ್ಟೆ ಬೇಕಾ? ಹಾಂ ಚಪಾತಿ ಮಧ್ಯೆ ले लो. ಹಾಂ 4 ಬಿರಿಯಾನಿ, 1 ಕಬಾಬ್ ಅಲ್ಲ? ಹಾಂ 500. हाँ क्या अच्छा नहीं? हाँ बहुत अच्छा है, खा के देखो बाद में. हाँ हाँ ಗುರು ಇಲ್ಲಿ ಯಾರ ಕೈಯಲ್ಲಿ ನೋಡಿದ್ರು ಬರೀ ಬಿರಿಯಾನಿನೇ ಇತ್ತು ಸುತ್ತಮುತ್ತ. ಕಲರ್ ಬಿರಿಯಾನಿ. ಸೊ ಅದಕ್ಕೋಸ್ಕರ ನಾನು ಕೂಡ ಬಿರಿಯಾನಿ ತಗೊಳ್ಳೋಣ ಟ್ರೈ ಮಾಡಿದ್ದೀನಿ. ಇಲ್ಲಿ ನಿಮಗೆ ಬಿರಿಯಾನಿಗೆ ಒಂದು ದೊಡ್ಡ ಪೀಸು, ಒಂದು ಲೆಗ್ ಪೀಸು, 2 ಪೀಸ್ ಕೊಡ್ತಾರೆ. ಆಮೇಲೆ ತಟ್ಟೆ ತುಂಬ ರೈಸ್ ಕೊಡ್ತಾರೆ, ಬಿರಿಯಾನಿ ರೈಸು. ಬರೀ 100 ರೂಪಾಯಿ ಅಷ್ಟೇ, ಬರೀ 100 ರೂಪಾಯಿ. 50 ರೂಪಾಯಿ ಕುಷ್ಕ, 3 ಸೌಟ್ ಹಾಕ್ತಾರೆ ಗುರು ಕುಷ್ಕ. ನನ್ನ ಪ್ರಕಾರ ಒಬ್ರಿಗೆ ಸಿಕ್ಕಾಬಡೆ ಜಾಸ್ತಿ ಆಗೋಗುತ್ತೆ, ಇಷ್ಟೊಂದು ತಿನ್ನೋಕ್ಕಂತೂ ಆಗಲ್ಲ. ಬಿರಿಯಾನಿ ಮನೆಯಿಂದ ಮಾಡ್ಕೋರೋ ಬಿರಿಯಾನಿ ಅರ್ಧ ಗಂಟೆ, 1.25 ಗಂಟೆಗೆಲ್ಲ ಖಾಲಿ ಆಗಿಬಿಡುತ್ತೆ. ಬಿರಿಯಾನಿನೇ ಫಸ್ಟು ಖಾಲಿ ಆಗೋದಂತಿಲ್ಲಿ. ಪೀಸ್ ಮಾತ್ರ ಸಾಕಾದಾಗಿ ನೋಡಿ ಬೆಂದೋಗ್ಬಿಟ್ಟಿದೆ. ಆಹಾ, ಕೈಯಲ್ಲಿ ಸುಮ್ಮನೆ ಮುಟ್ಟಿದ್ರೇ ಕಳ್ಸ್ಕೊಂಬಿಡ್ತು. ಆಹಾ ಚೆನ್ನಾಗಿ ಮಸಾಲ ಹಿಡಿದಿದೆ. ಸಾಕಾಗಿ ಬೆಂದಿದೆ. ಆಮೇಲೆ ಬಿರಿಯಾನಿ ನೋಡಿ, ಬಿರಿಯಾನಿ ಕಲರ್ಫುಲ್ ಆಗಿದೆ. ಹೆಂಗಿದೆ ಅಂದರೆ ಮನೆಗಳಲ್ಲಿ ಮಾಡ್ಕೊತೀವಿ ಗೊತ್ತಾ, ಈ ಚನ್ನರಾಯಪಟ್ಟಣ ಹಾಸನ ಸ್ಟೈಲ್ ಆ ಬೆಲ್ಟಲ್ಲಿ ಮಾಡ್ತಾರೆ ಗೊತ್ತಾ, ಆ ಥರ ಸ್ಟೈಲಲ್ಲಿ ಸಿಗುತ್ತೆ ನಿಮಗೆ ಬಿರಿಯಾನಿ. ನೋಡೋದಕ್ಕೆ ಹಂಗೆ ಟೊಮೊಟೊಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿಕೊಟ್ಟಿದ್ದಾರೆ. ಸಾಕಾಗಿದೆ. ಸೊ ಇಲ್ಲಿನ ಇನ್ನೊಂದು ಮೋಸ್ಟ್ ಫೇಮಸ್ಸು ಅಂದರೆ ಜಾಸ್ತಿ ಮೂಮೆಂಟ್ ಆಗೋದು ಪರೋಟ ಜೊತೆ ಚಿಕನ್ ಲಿವರ್ ತೊಗೋಬೋದು, ಚಿಕನ್ ಫ್ರೈ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಎರಡೂ ಕೂಡ ಗ್ರೇವಿನೇ, ಸೆಮಿ ಗ್ರೇವಿ ಇರುತ್ತೆ. ನಿಮಗೆ ಜಾಸ್ತಿ ತೆಳ್ಳಗಿರಲ್ಲ, ಗಟ್ಟಿನೂ ಇರಲ್ಲ. ಬಟ್ ಚಿಕನ್ ಲಿವರ್ ಜೊತೆ ಸಕ್ಕತ್ತಾಗಿರುತ್ತೆ ಈ ಕಾಂಬಿನೇಷನು. ಚಿಕನ್ ಲಿವರ್ ಯಾರಾದರೂ ಇಷ್ಟಪಡೋರಿದ್ದರೆ ಪರೋಟ ಜೊತೆ ಇದನ್ನು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಗರಿ ಆಗಿರೋ ಪರೋಟ ಬಿಸಿ ತೊಗೋಬೇಕು. ಇದ್ರ ಜೊತೆ ಸಕ್ಕತ್ತಾಗಿ ಅನ್ಸುತ್ತೆ. ಇದಕ್ಕೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತಾರೆ, ಸ್ವಲ್ಪ ಸ್ಪೈಸಿ ಇರುತ್ತೆ, ಮಜವಾಗಿರುತ್ತೆ. ಆಮೇಲೆ ಚಿಕನ್ ಫ್ರೈ ಯಾವಾಗಲೇ ನಾನು ನೋಡಿದ್ನಲ್ಲ, ಚಿಕನ್ ಫ್ರೈ ಗ್ರೇವಿ ಸಾಕಾಗಿ ಇಷ್ಟ ಆಯಿತು. ಚಿಕನ್ ಫ್ರೈ ಗ್ರೇವಿ ಪ್ಲಸ್ ಚಿಕನ್ ಎತ್ಕೊಂಡು ಪರೋಟ ಜೊತೆ ತಿನ್ನಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಫೋರ್ಡಬಲ್ ಪ್ರೈಸಲ್ಲಿ ಹೊಟ್ಟೆ ತುಂಬ ಊಟ. ಬನ್ನರ್ಘಟ್ಟ ರೋಡು ಗೊಟ್ಟಿಗೆರೆ ಮಾರುತಿ ಸಿಕ್ಕಿದೆಯಲ್ಲ, ಅದ್ರ ಆಪೋಸಿಟ್ ಕಡೆ ಯಾರು ಬಂದರೆ ಈ ಕಡೆ ಬರೀ ಒಂದು 100 ರೂಪಾಯಿ ಕೈಲಿಕೊಂಬನ್ನಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಮನೆ ಊಟ, ಹೈಜೀನ್ ಆಗಿರುತ್ತೆ, ನೀಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸುತ್ತಮುತ್ತ ಬಂದರೆ ಟ್ರೈ ಮಾಡಿ. ಬಾಯ್. ನನಗೆ ಇನ್ನೊಂದು ರೈಸು, 6 ಚಿಕನ್, 1 ಆಮ್ಲೆಟ್.